ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಮಂಜು ಹ್ಯಾಪಿ ವರ್ಲ್ಡ್. ನಾನಿವತ್ತು ತುಮಕೂರು, ಚಿತ್ರದುರ್ಗ, ದಾವಣಗೆರೆಯ ಹೊಸ ಲೈನ್ನ ನ್ಯೂ ಅಪ್ಡೇಟ್ಸ್ ಕೊಡೋಕ್ಕೆ ಬಂದಿದ್ದೀನಿ. ಇದು ನೋಡ್ಬೋದು ಊರ್ಕೆರೆ ಜಂಕ್ಷನ್. ನಾನು ಆಲ್ರೆಡಿ ಊರ್ಕೆರೆ ಜಂಕ್ಷನ್ ವೀಡಿಯೋನ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದೆ 1 ಮಂತ್ ಬ್ಯಾಕ್. ನೀವೇನಾದರೂ ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ ನೋಡ್ಬೋದು. ನಾನಿವಾಗ ಪ್ರೆಸೆಂಟ್ ಇರೋದು ಊರ್ಕೆರೆ ಜಂಕ್ಷನಿಂದ ಮುಂದೆ ಬಂದರೆ ಇಲ್ಲಿ 2 ಲೈನ್ ಡಿವೈಡ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಹಳಿ ಹಾಕಿದ್ರಲ್ಲ ಅದು ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಲೈನ್. ಹಾಗೆ ಇಲ್ಲಿ ರೈಟ್ ಸೈಡ್ ಖಾಲಿ ಇದೆಯಲ್ಲ ಅದು ತುಮಕೂರು, ರಾಯದುರ್ಗ ಲೈನ್. ಇವತ್ತು ನಾನು ಊರ್ಕೆರೆಯಿಂದ ತಿಮ್ಮರಾಜನಹಳ್ಳಿವರೆಗೂ 11 ಕಿಲೋಮೀಟರ್ ಎಷ್ಟು ಅಪ್ಡೇಟ್ಸ್ ಆಗಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಇವಾಗ ನಾನು ಊರ್ಕೆರೆಯಲ್ಲಿ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು, ರಾಯದುರ್ಗ ಲೈನ್ ಡಿವೈಡ್ ಆಗಿದೆ. ನಾನು ಇವಾಗ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಲೈನಲ್ಲಿ ಹೋಗ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ಹಳಿ ಹಾಕಿರೋದು. ಸಾಕಷ್ಟು ಜನಕ್ಕೆ ಇದು ಸಿಂಗಲ್ ಲೈನ ಅಥವಾ ಡಬಲ್ ಲೈನ ಅಂತ ಕನ್ಫ್ಯೂಷನ್ ಇದೆ. ಇವಾಗ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ಊರ್ಕೆರೆ ಜಂಕ್ಷನಿಂದ ಡಿವೈಡ್ ಆಗಿರೋ ಪ್ರಕಾರ ಇದು ಸಿಂಗಲ್ ಲೈನೇ ಹಾಕಿದ್ದಾರೆ. ಈ ಸಿಂಗಲ್ ಲೈನ್ ಏನು ಹಳಿ ಹಾಕಿದಾರೋ ಅದು ಪಕ್ಕ ನೀವು ಜಾಗ ನೋಡಿದ್ರೆ ಎಷ್ಟೆಷ್ಟಿದೆ. ಇದರಲ್ಲಿ ಮತ್ತೆ ಇನ್ನೊಂದು ಹಳಿ ಹಾಕೋಕ್ಕಾಗಲ್ಲ ಅನಿಸುತ್ತೆ. ಅವ್ರು ಮತ್ತೆ ಪಕ್ಕದಲ್ಲಿ ಲ್ಯಾಂಡ್ ತಗೊಂಡೆ ಇನ್ನೊಂದು ಹಳಿ ಹಾಕಬೇಕಾಗತ್ತೆ. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಅಪಾಯಿಂಟ್ಮೆಂಟ್ ಸ್ಯಾಂಕ್ಷನ್ ಆಗಿರೋದೇ ಸಿಂಗಲ್ ಲೈನಿಗೆ. ಇವಾಗ ನಮ್ಮ ತುಮಕೂರಿನ ಸಂಸದರು ಸೋಮಣ್ಣನವರು ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಜೊತೆ ಮಾತಾಡಿ ಸಿಂಗಲ್ ಲೈನಿಂದ ಸಾಕಷ್ಟು ಯೂಸ್ಫುಲ್ ಆಗಲ್ಲ, ಡಬಲ್ ಲೈನ್ ಇದೆ ಚೆನ್ನಾಗಿರುತ್ತೆ ಅಂತೇಳಿ ಅವತ್ತ ಡಬಲ್ ಲೈನಿಗೆ ಒಪ್ಪಿಗೆ ಪಡ್ಕೊಂಡಿದ್ದಾರಂತೆ. ಬಟ್ ಅದು ಡಬಲ್ ಲೈನಿಗೆ ಸರ್ವೆ ಇನ್ನೂ ಇವಾಗ ನೋಟಿಫಿಕೇಷನ್ ಬಿಟ್ಟಿದ್ದಾರಂತೆ. ಆ ನೋಟಿಫಿಕೇಷನ್ದೊಂದು ಪಿಕ್ಚರ್ ಇಲ್ಲಿ ಹಾಕಿದ್ದೀನಿ ನೋಡಿ. ಬಟ್ ಇವಾಗ ಪ್ರೆಸೆಂಟ್ ಕಾಮಗಾರಿ ನಡೀತಾ ಇರೋದು ಸಿಂಗಲ್ ಲೈನಿಗೆ ಮಾತ್ರ. ಡಬಲ್ ಲೈನ್ಗೆ ಈಗ ಸರ್ವೆ ನೋಟಿಫಿಕೇಷನ್ ಬಿಟ್ಟಿದ್ದಾರಂತೆ. ಅದು ಜಸ್ಟ್ ಪೇಪರಲ್ಲಿದೆ, ಬಟ್ ಅದಿನ್ನೂ ಸರ್ವೆ ಆಗಿ ಅದಕ್ಕೆ ಲ್ಯಾಂಡ್ ಅಕ್ವೈರ್ ಆಗುವಾಗ ಇನ್ನೂ ಎಷ್ಟು ಟೈಮ್ ಹಿಡಿತೋ ಗೊತ್ತಿಲ್ಲ. ಬಟ್ ಅದಕ್ಕಿಂತ ಮುಂಚೆ ಸಿಂಗಲ್ ಲೈನ್ ಪರ್ಫೆಕ್ಟಾಗಿ ಕಂಪ್ಲೀಟ್ ಆಗಿ ಟ್ರೈನ್ ಓಡಾಡಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ. ನಾನು ಹೀಗೆ ಹಳಿ ಮೇಲೆ ಹೋಗ್ತಾ ಇದ್ದೆ. ಇಲ್ಲಿ ನೋಡ್ಬೋದು ಪಕ್ಕದಲ್ಲೊಂದು ಚಿಕ್ಕ ಅಡಿಕೆ ತೋಟ ಹಾಕಿದ್ದಾರೆ. ಅಲ್ಲಿ JCB ಏನೋ ಕೆಲಸ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ನೀರು ಹೋಗೋಕ್ಕೆ ಒಂದು ಬ್ರಿಡ್ಜ್ ಕೂಡ ಮಾಡಿದ್ದಾರೆ ಕೆಳಗಡೆ. ಕಂಟಿನ್ಯೂಸ್ ಆಗಿ ರೈಲ್ವೆ ಹಳಿಗಳನ್ನ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಲ್ಲೂ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟೇ ಇಲ್ಲ. ನೋಡ್ಬೋದು ಎಷ್ಟು ಕಿಲೋಮೀಟರ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ ವಿಡಿಯೋದಲ್ಲಿ. ಊರುಕೆರೆ ಸ್ಟೇಷನ್ನು ಈ ಪ್ರೆಸೆಂಟ್ ಫೈನಾನ್ಷಿಯಲ್ ಇಯರ್ 2024-25 ಕಂಪ್ಲೀಟ್ ಆಗಬೇಕು ಅಂತ ಇದೆ. ಊರುಕೆರೆ ಜಂಕ್ಷನ್ ತುಮಕೂರು, ರಾಯದುರ್ಗ ಪ್ರಾಜೆಕ್ಟಲ್ಲೂ ಸೇರೋದ್ರಿಂದ ಈ ಮಾರ್ಚ್ 2025 ಒಳಗಡೆ ಅದು ಕಂಪ್ಲೀಟ್ ಆಗಬೇಕು ಅಂತಿದೆ. ಊರುಕೆರೆ ಟು ತಿಮ್ಮರಾಜನಹಳ್ಳಿ ಸೆಕ್ಷನ್ ಕೂಡ ಈ ಕರೆಂಟ್ ಫೈನಾನ್ಷಿಯಲ್ ಇಯರ್ ಅಂದರೆ 2024-25 ಮಾರ್ಚ್ 2025 ಒಳಗಡೆ ಕಂಪ್ಲೀಟ್ ಆಗಬೇಕು ಅನ್ನೋ ಡೆಡ್ಲೈನ್ ಇದೆ. ಬಟ್ ಆಲ್ಮೋಸ್ಟ್ ಎಲ್ಲ ವರ್ಕ್ ನಡೀತಾ ಇದೆ, ಕಂಪ್ಲೀಟ್ ಆಗ್ಬೋದು ಮಾರ್ಚ್ ಒಳಗಡೆ. ಅಲ್ಲಿ ಕೆಳಗಡೆ ಬ್ರಿಡ್ಜ್ ಹತ್ರ ವಾಟರ್ ನಿಂತಿತ್ತು, ಸೊ ಕೆಳಗಡೆ ವಾಟರ್ ಹೋಗುತ್ತೆ. ಬಟ್ ಅಲ್ಲಿ ಜಾಸ್ತಿ ಮನುಷ್ಯರು ಹೋಗೋಕ್ಕಾಗಲ್ಲ, ಯಾಕೆಂದರೆ ಚಿಕ್ಕ ಬ್ರಿಡ್ಜು. ಸ್ಟೆಪ್ಸ್ ಏನು ಕೊಟ್ಟಿದೆ ಅಂತ ನನಗೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ಮನೆ ಕೂಡ ಇತ್ತು ಮುಂದೆ. ಮೋಸ್ಟ್ಲಿ ಮನೆಯವ್ರಿಗೆ ಏನಾದರೂ ಹತ್ತು ಕಡೆಯಿಂದ 10 ಕಡೆ ಕ್ರಾಸ್ ಮಾಡೋಕ್ಕೆ ಮೆಟ್ಲೇನೋ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಬಟ್ ನಂಗೆ ಅಷ್ಟೊಂದು ಗೊತ್ತಿಲ್ಲ, ಸೊ ಹಂಗೆ ಅಂದ್ಕೊಂಡಿದ್ದೀನಿ ನಾನು. ನಿಮ್ಗೆ ಏನಾದರೂ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾವಿವಾಗ ಹತ್ತತ್ರ ಕುಚ್ಚಂಗಿ ಪಾಳ್ಯನ ಕ್ರಾಸ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಇಲ್ಲೊಂದು ಮನೆ ಕೂಡ ಇದೆ, ಅಲ್ಲೊಂದು ರೋಡ್ ಬರ್ತಿದೆ. ಅದು ಕುಚ್ಚಂಗಿ ಪಾಳ್ಯಕ್ಕೆ ಈ ಸೈಡ್ ಹೋಗುತ್ತೆ ರೋಡು. ಸ್ನೇಹಿತರೆ, ಇದೇ ನೋಡಿ ಕುಚ್ಚಂಗಿ ಪಾಳ್ಯಕ್ಕೆ ಹೋಗ್ತಾ ಇರೋ ರೋಡು. ಇಲ್ಲಿ ನೋಡ್ಬೋದು ಹಳೆ ಕಾಲದಲ್ಲಾದರೆ ಎಲ್ಲ ಕಡೆ ಗೇಟ್ ಸಿಸ್ಟಮ್ನ ಮಾಡ್ತಿದ್ರು. ರೈಲ್ ಬಂದಾಗ ಗೇಟ್ ಹಾಕ್ತಿದ್ರು, ರೈಲ್ ಹೋದಾಗ ಗೇಟ್ ಓಪನ್ ಮಾಡ್ತಿದ್ರು. ಬಟ್ ಇವಾಗ ಹೊಸ ಲೈನ್ಸಲ್ಲಿ ಆ ಥರ ಇಲ್ಲ, ಎಲ್ಲ ಕಡೆ ಬ್ರಿಡ್ಜ್ ಕೊಟ್ಟಿರ್ತಾರೆ. ಸೊ ಗೇಟ್ ಹಾಕೋದು ತೆಗೆಯೋದು ಅದರ ಅವಶ್ಯಕತೆ ಇಲ್ಲ, ಆರಾಮಾಗಿ ಎಲ್ಲರೂ ಬ್ರಿಡ್ಜ್ ಕೆಳಗಡೆ ಹೋಗ್ತಾರೆ. ನೋಡ್ಬೋದು ಇದು ಬ್ರಿಡ್ಜು. ನಾವು ಹಾಗೆ ಬ್ರಿಡ್ಜ್ ಮೇಲೆ ಬಂದರೆ ಇಲ್ಲಿ ರೈಲ್ವೆ ಹಳಿ ಹಾಕಿದರೆ ನೋಡ್ಬೋದು ಬ್ರಿಡ್ಜ್ ಎಷ್ಟು ಸೈಜ್ ಇದೆ ಅಂತ. ಈ ಬ್ರಿಡ್ಜ್ ಒಳಗಡೆ ಇಡ್ಸಿರೋದೇ ಒಂದೇ ಲೈನು. ಅಕಸ್ಮಾತ್ ಡಬಲ್ ಲೈನ್ ಮಾಡ್ತೀವಿ ಅಂದರೆ ಇವ್ರು ಈ ಬ್ರಿಡ್ಜ್ನ ಎಕ್ಸ್ಟೆಂಡ್ ಮಾಡಲೇಬೇಕಾಗುತ್ತೆ. ಇಲ್ಲೆಲ್ಲೂ ಸ್ಪೇಸ್ ಇಲ್ಲ ಇನ್ನೊಂದು ಲೈನ್ ಮಾಡೋಕ್ಕೆ. ಇದು ನೋಡ್ಬೋದು ಕುಚ್ಚಂಗಿ ಪಾಳ್ಯನ ಕ್ರಾಸ್ ಮಾಡ್ತಿರೋ ಬ್ರಿಡ್ಜ್ ಇದು. ಸ್ನೇಹಿತರೆ, ಇವಾಗ ಪ್ರೆಸೆಂಟ್ ವರ್ಕ್ ಎಲ್ಲೆಲ್ಲಿ ನಡೀತಿದೆ ಈ ಹೊಸ ಲೈನಲ್ಲಿ ಅಂತ ನೋಡೋದಾದರೆ ತುಮಕೂರು, ಊರ್ಕೆರೆ, ತಿಮ್ಮರಾಜನಹಳ್ಳಿ ಸೈಡ್ ವರ್ಕ್ ನಡೀತಿದೆ. ತುಮಕೂರಲ್ಲಿ ತುಮಕೂರು ಟು ಊರ್ಕೆರೆ ಕರೆಂಟ್ ಫೈನಾನ್ಷಿಯಲ್ ಇಯರ್
2024-2025 ಕಂಪ್ಲೀಟ್ ಆಗಬೇಕು ಅಂತಿದೆ. ಹಾಗೆ ಊರುಕೆರೆ ಟು ತಿಮ್ಮರಾಜನಹಳ್ಳಿ ಕೂಡ ಈ ಕರೆಂಟ್ ಫೈನಾನ್ಷಿಯಲ್ ಇಯರ್ 2024-2025 ಕಂಪ್ಲೀಟ್ ಆಗಬೇಕು, ವರ್ಕ್ ನಡೀತಾ ಇದೆ. ಹಾಗೆ ದಾವಣಗೆರೆ ಸೈಡ್ ನೋಡೋದಾದರೆ ತೋಳ ಹುಣಸೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟೇಷನ್ ಇದೆ. ಸೊ ತೋಳ ಹುಣಸೆಯಿಂದ ಭರಮಸಾಗರ 25 ಕಿಲೋಮೀಟರ್ ಆಲ್ರೆಡಿ ಇದಕ್ಕೆ ಟೆಂಡರ್ ಆಗಿದೆ, ವರ್ಕ್ ನಡೀತಾ ಇದೆ. ನೆಕ್ಸ್ಟ್ ಭರಮಸಾಗರದಿಂದ ಚಿತ್ರದುರ್ಗ 26 ಕಿಲೋಮೀಟರ್, ಇದಕ್ಕೆ ಟೆಂಡರ್ ಅಲೋಕೇಟ್ ಆಗಿದೆ 2024 ಜೂನ್ 5ರಂದು. ಇದು ಕೂಡ ವರ್ಕ್ ನಡೀತಾ ಇದೆ. ನೆಕ್ಸ್ಟ್ ತಿಮ್ಮರಾಜನಹಳ್ಳಿ ಟು ತಾವರೆಕೆರೆ 41 ಕಿಲೋಮೀಟರ್, ಇದರಲ್ಲಿ ಜೋಗಿಹಳ್ಳಿ, ಚಿಕ್ಕನಹಳ್ಳಿ, ಶಿರಾ ಎಲ್ಲ ಕವರ್ ಆಗುತ್ತೆ. ಇದಕ್ಕೆ ಟೆಂಡರ್ ಓಪನ್ ಆಗಿದೆ ಬಟ್ ಇನ್ನೂ ಫೈನಲ್ ಆಗಿಲ್ಲ. ಹಾಗೆ ಬ್ಯಾಲೆನ್ಸ್ ಸೆಕ್ಷನ್ ತಾವರೆಕೆರೆ ಟು ಚಿತ್ರದುರ್ಗ 75 ಕಿಲೋಮೀಟರ್ ಇದೆ. ಇಲ್ಲಿ ಇನ್ನೂ ಲ್ಯಾಂಡ್ ಅಕ್ವಿಸಿಷನ್ ಕೆಲವೊಂದು ಕಡೆ ಬಾಕಿ ಇರೋದ್ರಿಂದ ಇಲ್ಲಿ ಇನ್ನೂ ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಟೆಂಡರ್ನ ಕಾಲ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಜಲ್ಲಿಕಲ್ಲು ಇರೋದ್ರಿಂದ ಸೈಡಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ. ಸೊ ಕೆಲವೊಂದು ಕಡೆ ವೀಡಿಯೋಸ್ ಮಾಡಲಿಲ್ಲ, ಇನ್ನೂ ಎಷ್ಟು ಕಿಲೋಮೀಟರ್ ನೋಡೋಣ ಅಂತ ಆಲ್ಮೋಸ್ಟ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ JCB ಅಲ್ಲೇನೋ ವರ್ಕ್ ಮಾಡ್ತಿದ್ದಾರೆ, ಪಕ್ಕದಲ್ಲಿ ನೋಡ್ಬೋದು. ಸ್ನೇಹಿತರೆ, ಆಲ್ಮೋಸ್ಟ್ ಇಲ್ಲಿ ಹಳಿ ಹಾಕಿರೋದು ಎಂಡ್ ಆಗಿದೆ. ಅಲ್ಲಿ JCB ಅಲ್ಲೇನೋ ವರ್ಕ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಹಾಗೆ ಮುಂದೆ ಹೋಗಿ ತೋರಿಸ್ತೀನಿ ಇನ್ನೂ ಕಾಮಗಾರಿ ಎಷ್ಟುವರೆಗೂ ಆಗಿದೆ ಅಂತ ಮುಂದೆ. ಬಟ್ ಹಳಿ ಹಾಕಿರೋದು ಮಾತ್ರ ಇಲ್ಲಿಗೆ ಎಂಡ್ ಆಗಿದೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ರೈಲ್ವೆ ಹಳಿ ಪಕ್ಕ ಒಂದು ತೋಟದ ಮನೆ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ತೋಟದಲ್ಲಿ ಮನೆ ಪಕ್ಕನೇ ರೈಲ್ವೆ ಟ್ರ್ಯಾಕ್ ಹೋಗ್ತಿದೆ. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ರೈಲ್ವೆ ಹಳಿ ಅಲ್ಲಿ ಹಿಂದೆ ಎಂಡ್ ಆಗಿತ್ತು, ಬಟ್ ನಾನು ಇನ್ನೂ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಕಾಮಗಾರಿ ಎಷ್ಟಿದೆ, ಎಷ್ಟು ಆಗಿದೆ ಅಂತ ನೋಡೋಕ್ಕೆ. ಇಲ್ಲಿ ಮುಂದೆ ನೋಡ್ಬೋದು ಅಲ್ಲೊಂದು ಬ್ರಿಡ್ಜ್ ವರ್ಕ್ ಮಾಡ್ತಾ ಇದೆ, ಅಲ್ಲಿ ಟೆಂಪೋ ಅವೆಲ್ಲ ಬರ್ತಾ ಇದ್ದಾವೆ. ಇಲ್ಲಿ JCBಯಲ್ಲಿ ಆ ಟ್ರ್ಯಾಕ್ಗೆ ಆಗ್ತಾರಲ್ಲ, ಆ ಸಿಮೆಂಟ್ ಕಲ್ಲು ಅದನ್ನೆಲ್ಲ ಎತ್ತಿಡ್ತಾ ಇದ್ದಾರೆ. ನಾವು ಹಾಗೆ ಮುಂದೆ ಬಂದರೆ ಪಕ್ಕದಲ್ಲಿ ನೋಡ್ಬೋದು ಮಾವಿನ ತೋಟಗಳನ್ನ. ತುಂಬ ಚೆನ್ನಾಗಿದೆ ಮಾವಿನ ತೋಟ. ಈಗ ಹಾಗೆ ನಾನು ಟ್ರ್ಯಾಕ್ ಮೇಲೆ ಬಂದೆ, ನೋಡ್ಬೋದು ಇದೆಲ್ಲ ಜಲ್ಲಿ ಕಲ್ಲು ಹಾಕಿ ತುಂಬಿಸಿಟ್ಬಿಟ್ಟಿದ್ದಾರೆ. ಇದ್ರ ಮೇಲೆ ನಡ್ಕೊಂಡು ಹೋಗೋ ಸ್ವಲ್ಪ ಕಷ್ಟ, ಗಾಡಿಗಳು ಹೋಗಿದ್ದಿದ್ದು ಕಷ್ಟ. ಎಲ್ಲ ಫುಲ್ ಎಷ್ಟು ಕಿಲೋಮೀಟರ್ ಹಾಕಿದಾರೋ ಗೊತ್ತಿಲ್ಲ. ನಾನಂತೂ ನಡ್ಕೊಂಡು ಹೋಗ್ತಾ ಇದ್ದೀನಿ. ತಿಮ್ಮರಾಜನಹಳ್ಳಿ ಕಡೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಷ್ಟು ಕಿಲೋಮೀಟ್ರು ವೀಡಿಯೋ ಮಾಡೋಣ ಅಂತ. ನೋಡ್ಬೋದು ಪ್ರೆಸೆಂಟ್ ನಾನು ನಡ್ಕೊಂಡು ಹೋಗ್ತಿರೋ ಟ್ರ್ಯಾಕು ಸಿಂಗಲ್ ಲೈನಿಗೆ ಪರ್ಫೆಕ್ಟ್ ಆಗಿದೆ. ಇದರಲ್ಲಿ ಡಬಲ್ ಲೈನ್ ಹಾಕೋಕ್ಕಾಗಲ್ಲ. ಈ ಡಬಲ್ ಲೈನ್ ಹಾಕಬೇಕು ಅಂದರೆ ಲೆಫ್ಟ್ ಅಥವಾ ರೈಟ್ ಸೈಡು ಮತ್ತು ಲ್ಯಾಂಡ್ ಅಕ್ವೈರ್ ಮಾಡ್ಕೊತೇನೋ, ಬಟ್ ಗೊತ್ತಿಲ್ಲ ಯಾವ ಸೈಡ್ ಅಕ್ವೈರ್ ಮಾಡ್ಕೊತೋ ಅಂತ. ಈ ಸೈಡ್ ನೋಡಿದ್ರೆ ರೈಟ್ ಸೈಡ್ ಮಾವಿನ ತೋಪಿದೆ. ಇವ್ರು ಮಾವಿನ ತೋಪು ಎಲ್ಲ ಇದಾಗುತ್ತೇನೋ ಲ್ಯಾಂಡ್ ಅಕ್ವೈರ್ ಆದರೆ, ಬಟ್ ನೋಡಬೇಕು ಯಾವ ಸೈಡ್ ಅಕ್ವೈರ್ ಮಾಡ್ಕೊತೇವೆ ನೆಕ್ಸ್ಟ್ ಅಂತ. ಬಟ್ ಇವಾಗ ಪ್ರೆಸೆಂಟ್ ಸಿಂಗಲ್ ಲೈನ್ ಕಾಮಗಾರಿ ನಡೀತಿರೋದ್ರಿಂದ ಆದಷ್ಟು ಬೇಗ ಈ ಕಾಮಗಾರಿ ಪೂರ್ಣ ಆದರೆ ಬೆಂಗಳೂರು ಟು ಹುಬ್ಳಿ ಫಾಸ್ಟಾಗಿ ರೀಚ್ ಆಗ್ಬೋದು ಒಂದೇ ಭಾರತ್ ಟ್ರೈನಲ್ಲಿ. ನಾರ್ಮಲ್ ಟ್ರೈನಲ್ಲೂ ನಾವೇನು ಅರಸೀಕೆರೆ ಮುಖಾಂತರ ಮೇಲೆ ಹೋಗ್ತೀವಿ ಅದಕ್ಕಿಂತ ಕಮ್ಮಿ ಟೈಮಲ್ಲಿ ರೀಚ್ ಆಗ್ಬೋದು. ಈ ಹೊಸ ಲೈನಿಂದ ಆಗೋ ಪ್ರಯೋಜನಗಳು ಏನೇನು, ಹಾಗೆ ಎಷ್ಟು ಕಿಲೋಮೀಟರ್ ಕಡಿಮೆ ಆಗುತ್ತೆ, ಎಷ್ಟು ಬೇಗ ತಲುಪೋದು ಅಂತ ಆಲ್ರೆಡಿ ಹಿಂದಿನ ವೀಡಿಯೋಸಲ್ಲಿ ಮೆನ್ಷನ್ ಮಾಡೀನಿ. ಹಳೆ ವೀಡಿಯೋಸ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡೋಂಗಿದ್ರೆ ಹೋಗಿ ಚೆಕ್ಔಟ್ ಮಾಡ್ಬೋದು. ನನ್ನ ಮೈಕ್ ಸ್ವಲ್ಪ ಹಾಳಾಗಿರೋದ್ರಿಂದ ನಾನು ಕ್ಯಾರಿ ಮಾಡಿಲ್ಲ, ಸೊ ಅದರಿಂದ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ವಿಂಡ್ ಎಫೆಕ್ಟ್ ಎಲ್ಲ ಬರ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ನಾನು ಇಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ನಾವೇನು ಊರ್ಕೆರೆ ಡೈವರ್ಷನ್ ಸಿಗುತ್ತಲ್ಲ ಊರ್ಕೆರೆ ಜಂಕ್ಷನಿಂದ, ಅಲ್ಲಿಂದ ತಿಮ್ಮರಾಜನಹಳ್ಳಿವರೆಗೂ ಟ್ರ್ಯಾಕ್ ಹಾಕಿರೋದನ್ನ ನೋಡ್ಬೋದು. ಒಂದು 3 ಕಿಲೋಮೀಟರ್ಸ್ ಟ್ರ್ಯಾಕ್ ಹಾಕಿದರೆ, ಬಟ್ ಸೈಡಲ್ಲಿ ಏನು ಡಬ್ಬಗಳು ಜೋಡಿಸಿಲ್ಲ. ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದಲ್ಲ ಆ ಥರ ಏನೂ ಇನ್ನೂ ಮಾಡಿಲ್ಲ, ಜಸ್ಟ್ ಟ್ರ್ಯಾಕ್ ಹಾಕಿದೆ. ಆಮೇಲೆ ಸ್ವಲ್ಪ ಕಿಲೋಮೀಟರ್ ಮುಂದೆ ಬಂದರೆ ಇನ್ನೂ ಅಲ್ಲಿ ಬ್ರಿಡ್ಜ್ ಹತ್ತೆಲ್ಲ ಕಾಮಗಾರಿ ನಡೀತಿದೆ. ನಾನಿವಾಗ ಹಾಗೆ ಮುಂದೆ ನೋಡ್ಕೊಂಡು ಹೋಗ್ತಾ ಇರ್ಬೋದು. ಇಲ್ಲಿ ಎಲ್ಲ ಜಲ್ಲಿಕಲ್ಲಿ ಹಾಕಿದ್ದಾರೆ. ಹಾಗೆ ಸೈಡಲ್ಲಿ ಈ ಥರ ಕಂಬಗಳನ್ನ ನಿಲ್ಲಿಸಿ ಅದ್ರ ಮೇಲೆ ನಂಬರ್ ಏನೋ ಬರ್ದಿದೆ, ಬಟ್ ಅದೇನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಏನಾದರೂ ಐಡೆಂಟಿಫಿಕೇಷನ್ ಪರ್ಪಸ್ಗೆ ಇಟ್ಟಿದೆ ಏನೋ. ಹಾಗೆ ನಾನು
ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಎಷ್ಟು ಕಿಲೋಮೀಟರ್ ಈ ಥರ ಜಲ್ಲಿ ಹಾಕಿದ್ದಾರೆ ಅಂತ. ಸೊ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ವೀಡಿಯೋ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಈ ಜಲ್ಲಿ ಕಾಲ ಮೇಲೆ ಒಂದು ದಿವಸ ನಡ್ಕೊಂಡು ಬಂದಿದ್ದಕ್ಕೆ ಕಾಲೆಲ್ಲ ನೋಯ್ತಾ ಇದ್ದಾವೆ. ಪಾಪ ಇಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸು ಡೈಲಿ ಓಡಾಡ್ತಾ ಏನೋ ಗೊತ್ತಿಲ್ಲ. ಇಲ್ಲಿ ಆ ಕಡೆಯಿಂದ ಎಂಪ್ಲಾಯೀಸ್ ಬರ್ತಿದ್ದಾರೆ ನೋಡ್ಬೋದು. ಪಾಪ ಅವಾಗ ಇನ್ನೆಷ್ಟು ಕಷ್ಟ ಆಗ್ತಿರೋ ಗೊತ್ತಿಲ್ಲ. ಸಾಕಷ್ಟು ಕಷ್ಟಪಟ್ಟು ಇಲ್ಲಿ ಲೇಬರ್ಸ್ ವರ್ಕ್ ಮಾಡ್ತಾರೆ ಸ್ನೇಹಿತರೆ. ಗಾಯ್ಸ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಈ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಬರ್ಬೇಕಾದ್ರೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ, ಏನೋ ಸ್ವಲ್ಪ ಹೆಲ್ಪ್ ಬೇಕು ಅಂತ. ಸೊ ನಾನು ಮಾತಾಡ್ಕೊಂಡು ಅರೌಂಡ್ 1 ಕಿಲೋಮೀಟರ್ ನಡ್ಕೊಂಡೇ ಬಂದುಬಿಟ್ಟಿದ್ದೀನಿ. ಸೊ ಇನ್ನು ಮುಂದೆ ಹೋಗ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಹೋಗೋಣ ಅಂತ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿರೋ ತೋಟಕ್ಕೆ ರೈತರೇನೋ ಪೈಪ್ ಹಾಕಿಸ್ತಿದ್ದಾರೆ. ಆ ದೃಶ್ಯನೂ ನಾವು ಇದ್ರಲ್ಲಿ ಕಾಣಬಹುದು. ನಾನು ಹಾಗೆ ಮುಂದೆ ಬರ್ತಿರ್ಬೇಕಾದ್ರೆ ಇಲ್ಲೊಂದು ದೃಶ್ಯ ಕಾಣ್ಬಂತು. ಇಲ್ಲಿ ಟ್ರ್ಯಾಕ್ ಮೇಲೆ ಜಲ್ಲಿ ಹಾಕೋಕ್ಕೆ ಇಲ್ಲೊಂದು ಲಾರಿ ಬರ್ತಿದೆ. ಸ್ಪೇಸ್ ಕಮ್ಮಿ ಇರೋದ್ರಿಂದ ಇದು ಎಷ್ಟು ಕೇರ್ಫುಲ್ಲಾಗಿ ಇವರು ಅದನ್ನು ಟರ್ನ್ ಮಾಡಿ ಜಲ್ದಿ ಹಾಕ್ತಾರೆ ಅನ್ನೋದನ್ನ ಕಾಣ್ಬೋದು. ನೋಡಿ, ಅದು ಮುಂದೆ ಬಂತು. ಇವಾಗ ತಿರ್ಗಾ ಮತ್ತೆ ವಾಪಸ್ ಹೋಗಿ ಅದು ಸ್ಟೇರಿಂಗ್ನ ಮುಂದೆ ಮಾಡ್ಕೊಂಡು ಬ್ಯಾಕ್ ಸೈಡ್ ರಿಟರ್ನ್ ಬರಬೇಕದು. ತುಂಬ ಕಷ್ಟ ಅನಿಸುತ್ತೆ ಈ ಥರ ಡ್ರೈವಿಂಗ್ ಎಲ್ಲ ಮಾಡೋದು, ಯಾಕೆಂದರೆ ಜಾಗ ಅಷ್ಟೊಂದಿಲ್ಲ. ಪ್ಲಸ್ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಅಕಸ್ಮಾತ್ ಏನೋ ಸ್ಲಿಪ್ ಆದರೆ ಕೆಳಗಡೆ ಬಿಡೋ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಅದು ಭೂಮಿ ಮಟ್ಟದಿಂದ ತುಂಬ ಮೇಲಿದೆ ರೈಲ್ವೆ ಟ್ರ್ಯಾಕು. ಇವಾಗ ಅದು ಟರ್ನ್ ಮಾಡ್ಕೊಂತು ಇವಾಗ ಸ್ಟ್ರೈಟ್ ಹಿಂದೆ ವಾಪಸ್ ಬರ್ತಿದೆ. ರಿವರ್ಸ್ ಗೇರ್ ಹಾಕ್ಕೊಂಡು ಬರ್ತಿದೆ, ನೋಡ್ಬೋದು. ಸ್ನೇಹಿತರೆ, ನಾನಿವಾಗ ಆಲ್ಮೋಸ್ಟ್ ಕೋರ ಹತ್ರ ಹೋಗ್ತಾ ಇದ್ದೀನಿ. ತುಂಬ ಬಿಸಿಲಿದೆ. ನಾನು ಇವತ್ತೇ ನೀರಿನ ಬಾಟ್ಲ್ ಅದು ಮರ್ತೋಗ್ಬಿಟ್ಟಿನಿ. ಬಟ್ ಆದರೂ ಸ್ವಲ್ಪ ಎನರ್ಜಿನ ಮೇಂಟೈನ್ ಮಾಡಿಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ಜಾಸ್ತಿ ಬಾಯಾರಿಕೆ ಆಗಬಾರ್ದು ಅಂತ. ಹಾಗೆ ಈ ಹೊಸ ತುಮಕೂರು, ಚಿತ್ರದುರ್ಗ, ದಾವಣಗೆರೆಯಲ್ಲಿ ಯಾವ್ಯಾವ ಸ್ಟೇಷನ್ಸ್ ಬರುತ್ತೆ ಅಂತ ನೋಡೋದಾದರೆ ತುಮಕೂರು, ಊರುಕೆರೆ, ತಿಮ್ಮರಾಜನಹಳ್ಳಿ, ಜೋಗಿಹಳ್ಳಿ, ಚಿಕ್ಕನಹಳ್ಳಿ, ಶಿರಾ, ತಾವರೆಕೆರೆ, ಆನೆಸಿದ್ರಿ, ಹಿರಿಯೂರು, ಮೇಟಿಕುರ್ಕೆ, ಆಯಮಂಗ್ಲ, ಪಲ್ಲವನಹಳ್ಳಿ, ದೊಡ್ಡ ಸಿದ್ದವನಹಳ್ಳಿ, ಚಿತ್ರದುರ್ಗ, ಸಿರಿಗೆರೆ ರೋಡ್, ಭರಮಸಾಗರ, ಹೆಬ್ಬಾಳು, ಆನ್ಗೋಡ್, ತೋಳಹುಣಸೆ ಹಾಗೂ ದಾವಣಗೆರೆ. ತುಂಬ ಕಡೆ ಎಂಪ್ಲಾಯೀಸ್ ಈ ಥರ ಟೆಂಟ್ ಹಾಕ್ಕೊಂಡು ಸ್ಟೇ ಮಾಡ್ತಿದ್ದಾರೆ ಇಲ್ಲಿ ಕಾಮಗಾರಿ ಮಾಡೋದು. ಸ್ನೇಹಿತರೆ, ನಾನಿವಾಗ ಎಕ್ಸಾಕ್ಟ್ ಕೋರಾ ಲೊಕೇಶನಲ್ಲಿದ್ದೀನಿ. ಕೋರಾ ವಿಲೇಜ್ ಬ್ಯಾಕ್ ಸೈಡ್ ನಡೀತಿರೋ ಕಾಮಗಾರಿ. ಊರುಕೆರೆಯಿಂದ ಎಲಿವೇಟೆಡ್ ಆಗಿ ಇರುತ್ತೆ ರೈಲ್ವೆ ಟ್ರ್ಯಾಕು. ಕೋರಾಗೆ ಬಂದಿದ್ದ ತಕ್ಷಣ ಇಲ್ಲಿ ಅಂಡರ್ ಗ್ರೌಂಡಿಗೆ ಕನ್ವರ್ಟ್ ಆಗುತ್ತೆ, ನೋಡ್ಬೋದು. ಇದು ರೈಲ್ವೆ ಟ್ರ್ಯಾಕ್ ಅಂಡರ್ ಗ್ರೌಂಡ್ ಥರ ಹೋಗುತ್ತೆ. ಇಲ್ಲಿ 2 ಬ್ರಿಡ್ಜ್ ಇದೆಯಲ್ಲ, ಅದ್ರ ಮೇಲೆ ಸೇತುವೆ ಹಾಕಿ ರೋಡ್ ಕ್ರಾಸಿಂಗಿಗೆ ಕೊಡ್ತಾರೆ. ಸೊ ರೈಲು ಅಂಡರ್ ಗ್ರೌಂಡಲ್ಲೇ ಹೋಗುತ್ತೆ. ಬನ್ನಿ, ಅಲ್ಲಿ ಮುಂದೆ ತೋರಿಸ್ತೀನಿ ಇನ್ನೂ ಅಂಡರ್ ಗ್ರೌಂಡ್ ಹೇಗಿದೆ ಅಂತ. ಇಲ್ಲಿ ಮುಂದ್ಗಡೆ ಅಂಡರ್ ಗ್ರೌಂಡಲ್ಲಿ ಹೋಗೋ ರೈಲ್ವೆ ಟ್ರ್ಯಾಕಲ್ಲಿ ಸ್ಟಾರ್ಟಿಂಗ್ ನಾನು ವೀಡಿಯೋ ಮಾಡಿದಾಗ ಸಿಮೆಂಟ್ ಪೌಡ್ರನ್ನೆಲ್ಲ ಹಾಕಿದ್ದು. ಬಟ್ ಇವಾಗಲ್ಲಿ ಮಳೆ ಬಂದು ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಹಾಗೆ ಸೇಮ್ ಇದೇ ಥರ ಮುಂದೆ ಹೋಗುತ್ತೆ ರೈಲ್ವೆ ಲೈನ್. ನಾನು ಟೈಮ್ ಕಮ್ಮಿ ಇದೆ ಅಂತ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ. ಸೊ ಬೇಗ ಮುಂದಕ್ಕೆ ಹೋದೆ. ಇದು ಒಂದು ಹತ್ರ ಮತ್ತೆ ಎಲಿವೇಟೆಡ್ ಫ್ಲೈಓವರಾಗೆ ಕನ್ವರ್ಟ್ ಆಗುತ್ತೆ. ಅದು ಎಲ್ಲಿ ಬರುತ್ತೆ ಅಂದರೆ ಇದು ಸ್ವರ್ಣಗೃಹ ಅಪಾರ್ಟ್ಮೆಂಟ್ ಇದೆಯಲ್ಲ, ಸ್ವರ್ಣಗೃಹ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಈ ರೈಲ್ವೆ ಟ್ರ್ಯಾಕ್ ಹೋಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಎಲಿವೇಟೆಡ್ ಹೈವೇ. ಅಲ್ಲಿ ರೈಲ್ವೆ ಕ್ರಾಸಿಂಗ್ಗೆ ಒಂದು ಬ್ರಿಡ್ಜ್ ಕೂಡ ಕೊಟ್ಟಿದ್ದಾರೆ. ಸ್ವರ್ಣಗೃಹ ಅಪಾರ್ಟ್ಮೆಂಟ್ ಆದಮೇಲೆ ವಸಂತ ನರಸಾಪುರ ಬರುತ್ತೆ. ಸೊ ಸ್ವರ್ಣಗೃಹ ಅಪಾರ್ಟ್ಮೆಂಟಿಂದ ಅದೊಂದು 3 ಕಿಲೋಮೀಟರ್ಸ್ ಇದೆ ಅಷ್ಟೇ ತಿಮ್ಮರಾಜನಹಳ್ಳಿ. ಸೊ ಆಲ್ಮೋಸ್ಟ್ ವಸಂತ ನರಸಾಪುರ ಸ್ಟಾಪೇ ಬಂದುಬಿಡುತ್ತೆ ತಿಮ್ಮರಾಜನಹಳ್ಳಿ ಹತ್ರ. ಇಲ್ಲಿ ರೈಲ್ವೆ ಕ್ರಾಸಿಂಗ್ ಬ್ರಿಡ್ಜ್ ಮಾಡ್ತಿದ್ದಾರೆ. ಸೊ ಸರ್ವಿಸ್ ರೋಡಿಂದ ಬ್ರಿಡ್ಜ್ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿದೆ. ಅಲ್ಲಿಂದ ಈ ಸೈಡ್ ರೈಲ್ವೆ ಕ್ರಾಸಿಂಗ್ ಸೈಡ್ ಬ್ರಿಡ್ಜ್ ಮಾಡ್ತಾಯಿದೆ. ಸೊ ಆ ಕಡೆ ಹೋಗೋರಿಗೆ ಇದು ಹೆಲ್ಪ್ ಆಗುತ್ತದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,
ನಾನು ಆಲ್ಮೋಸ್ಟ್ ಊರ್ಕೆರೆಯಿಂದ ತಿಮ್ಮರಾಜನಹಳ್ಳಿವರೆಗೂ 9 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ ವೀಡಿಯೋದಲ್ಲಿ. ಇನ್ನು 3 ಕಿಲೋಮೀಟರ್ಸ್ ಅಷ್ಟೇ ಅದು. ನೆಕ್ಸ್ಟ್ ಟೈಮ್ ನಾನು ತಿಮ್ಮರಾಜನಹಳ್ಳಿ ವೀಡಿಯೋಸ್ ಮಾಡಿದಾಗ ಅದು ಅಪ್ಡೇಟ್ಸ್ನ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.